ಸರ್ ಕೇಳಿಲ್ಲ ಸರ್. ತೇನ ಮಾಂ ತೇನ ಮಾಂ ಪ್ರತಿಗರ್ಜತಿ. ತೇನ ಮಾಂ ಪ್ರತಿಗರ್ಜತಿ. ತೇನ ಮಾಂ ಪ್ರತಿಗರ್ಜತಿ. ಹ್ಮ್. ಮದ್ಬಾಹುವನ ನಿರ್ಯಾತಾನ್ ಪತ್ರಿಣಃ ಪ್ರಾಣಹಾರಿಣಃ ಸ ನನೂನಂ ವೇತ್ತಿ ರಾಮೋऽಸೌ ತೇನ ಮಾಂ ಪ್ರತಿಗರ್ಜತಿ. ಈ ಶ್ರೀರಾಮ ನನ್ನ ಬಾಹುಗಳೆಂಬ ಕಾಡಿನಿಂದ ಹೊರಟ ಪ್ರಾಣಗಳನ್ನು ಅಪಹರಿಸುವ ಬಾಣಗಳ ವೇಗವನ್ನ ತಿಳಿಯಲಾರ ಈ ಶ್ರೀರಾಮನಿಗೆ. ನನಗಿರುವ ತೋಳುಗಳ ವೇಗಕ್ಕೆ ಎಂಥ ಅದು ಅವನು ಹೇಳುವ ರೀತಿ. ಬಾಹುವನ ನಿರ್ಯಾತಾನ್, ನನ್ನ ಬಾಹುಗಳೆಂಬುದು ವನದ ಹಾಗೆ. ಎಲ್ಲಿ ಯಾವ ಗಿಡ ಯಾವ ಮೂಲೆಯಿಂದ ಯಾವ ಬೇರಿನ ಕಡೆಗೆ ಸೇರಿ ಯಾವ ಬಳ್ಳಿಯಿಂದ ಯಾವುದನ್ನು ಆಕ್ರಮಿಸಿಕೊಂಡು ಎಲ್ಲಿ ಬಂದಣಿಕೆ ಎಲ್ಲಿ ಮೂಲೆ ಎಲೆ ಎಲ್ಲೆ ಬೇರು ಎಲ್ಲಿ ಅದರ ಹಣ್ಣು ಎಲ್ಲಿ ಹೂ ಎಲ್ಲಿಂದ ಹೊರಟಿದೆ ಏನು ಗೊತ್ತಾಗ್ತಾ ಇರುವುದಿಲ್ಲ. ಅಷ್ಟು ತೀಕ್ಷ್ಣವಾದಂತಹ ವೇಗದಿಂದ ಕೂಡಿದಂತಹ ಬಾಣಗಳ ಮಳೆಯನ್ನ ನಾನು ಬಿಟ್ರೆ ಅದನ್ನ ರಾಮ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣಕ್ಕೆ ರಾಮ ಈ ಪುಟ್ಟ ಒಂದು ಕಪಿಯನ್ನು ಕಳುಹಿಸಿ ಭಾರೀ ಘರ್ಜನೆ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ರಾವಣನ ಬಲ ಎಂಥದ್ದು ಅಂತ. ಆದ್ರಿಂದಾಗಿ ನನೂನಂ ವೇತ್ತಿ ರಾಮೋಸೌ ತೇನ ಮಾಂ ಪ್ರತಿ ಗರ್ಜತಿ. ನನಗೆ ನನ್ನ ಕಡೆಗೆ ತನ್ನ ದೂತನನ್ನ ಕಳುಹಿಸಿ ಇಷ್ಟು ಘರ್ಜನೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಪತ್ರಿಗಳು ಅಂದ್ರೆ ಬಾಣಗಳು, ಪ್ರಾಣಹಾರಿಗಳಾದ ಬಾಣಗಳ ಬಗ್ಗೆ ನನ್ನ ಕಾಡಿನಿಂದ ಅದು ಹೇಗೆ ಹೊರಟು ಯಾವ ರೀತಿಯಲ್ಲಿ ನಿರ್ನಾಮ ಮಾಡುತ್ತೆ ಅನ್ನುವ ಸಂಗತಿಯನ್ನ ಆತ ತಿಳಿಯಲಾರ. ತಿಳಿದಿದ್ರೆ ಹೀಗೆಲ್ಲ ನನ್ನ ವಿರುದ್ಧ ಮಾತನಾಡ್ತಿರ್ಲಿಲ್ಲ. ಅವನು ನನ್ನ ವಿರುದ್ಧ ಕಪಿಯ ಮೂಲಕ ಮಾತಾಡಿಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ನನ್ನ ಪರಾಕ್ರಮದ ಪರಿಚಯ ಚೂರು ಇಲ್ಲ ಅಂತ ಅರ್ಥ. ಸಹ ಪುಲ್ಲಿಂಗ ಮದ್ಬಾಹುವನ ನಿರ್ಯಾತಾನ್ ಮಮ ಬಾಹವಃ ಮದ್ಬಾಹವಃ ಬಾಹವಃ ಏವ ವನಾನಿ ಮದ್ಬಾಹುವನಾನಿ ತೇಭ್ಯಃ ಮದ್ಬಾಹುವನೇಭ್ಯಃ ಆ ಅಲ್ಲ ಹೌದು ಮದ್ಬಾಹುವನೇಭ್ಯಃ ನಿರ್ಯಾತಾನ್ ನಿರ್ಯಾತಾಃ ಮದ್ಬಾಹುವನ ನಿರ್ಯಾತಾಃ ತಾನ್ ಮದ್ಬಾಹುವನ ನಿರ್ಯಾತಾನ್. ನಿರ್ಯಾತ ಅಂದ್ರೆ ಹೊರಟಿದ್ದು, ನಿರ್ಯಾತ ನಿಸ್ಸೃತ ಅಂತ ಅರ್ಥ. ಪ್ರಾಣಹಾರಿಣಃ ಪ್ರಾಣಾನ್ ಹರಂತೀತಿ ಪ್ರಾಣಹಾರಿ ಹರಂತಿ, ಆದ್ರಿಂದಾಗಿ ಪ್ರಾಣಹಾರಿಣಃ. ಪತಂತೀತಿ ಪತ್ರಿಣಃ ನ ಅವ್ಯಯ. ನಿರ್ಯಾತಾನ್ ಪುಲ್ಲಿಂಗ ಪ್ರಥಮ ಬಹು, ಪತ್ರಿಣಃ ಪುಲ್ಲಿಂಗ ಪ್ರಥಮ ಬಹು, ಪ್ರಾಣಾಪಹಾರಿಣಃ ಪುಲ್ಲಿಂಗ ಪ್ರಥಮ ಬಹು. ನ ಅವ್ಯಯ ನೂನಂ ಅವ್ಯಯ ವೇತ್ತಿ ವಿದಜ್ಞಾನೆ ಲಿಟ್ ಲಟ್ ಪ್ರಥಮ ಏಕ ರಾಮಃ ಅಸೌ ರಾಮೋಸೌ ಆ ಪೂರ್ವರೂಪ ಸಂಧಿ. ರಾಮಃ ಪುಲ್ಲಿಂಗ ಅಸೌ ಪುಲ್ಲಿಂಗ ಏಕವಚನ. ತೇನ ತೃತೀಯ ಏಕ ಮಾಂ ದ್ವಿತೀಯ ಏಕ ಪ್ರತಿ ಅವ್ಯಯ ಗರ್ಜತಿ ಗರ್ಜ ಗರ್ಜನೆ ಲಟ್ ಪ್ರಥಮ ಏಕ. ಸ್ಮಿತಾ ಅವ್ರು ಹೇಳಿ. ಕುಂಭಕರ್ಣೇಂದ್ರಜಿತ್ ಪೂರ್ವೇಶು. ಸುಧಾ ಅವ್ರು ಹೇಳಿ. कुम्भकर्णे रचितः पूर्वैः कर्णेऽप्यस्य पूर्वैः एकैकोलं रिपोर्वधे एकैकोलं रिपोर्वधे एकैकोलं रिपोर्वधे न मे दोर्दण्डकं न मे दोर्दण्डकण्डूतिम् न मे दोर्दण्डकण्डूतिं न मे दोर्दण्डकण्डूतिं विधिर्नूनं विनाशयेत्. निर्नूनं विनाशयेत् निर्नूनं विनाशयेत् ಹ್ಮ್. ಕುಂಭಕರ್ಣ, ಇಂದ್ರಜಿತ್ ಮೊದಲಾದ ಅನೇಕ ವೀರರು ಶತ್ರುವಾದ ಶ್ರೀರಾಮಚಂದ್ರನ ವಧಕ್ಕೆ ಸಮರ್ಥರು. ಆ ನನ್ನ ಈ ನಾವು ಕನ್ನಡದಲ್ಲಿ ಒಂದು ಮಾತು ಹೇಳುದುಂಟು, ಕೈ ತುಂಬಾ ತುರಿಸ್ತಾ ಇದೆ, ಎರಡು ಬಾರಿಸ್ಬೇಕು ಅಂತ ಅನಿಸ್ತಿದೆ ಅಂತ. ಕೈ ತುರಿಸುದು ಅಂತ ಹೇಳ್ತೀವಿ.
ಅವನು ಹೇಳ್ತಾನೆ, ನನ್ನ ತೋಳಿನ ತುರಿಕೆಗೆ ಏನ್ ಶಕ್ತಿ ಇದೆ ಅನ್ನೋದನ್ನ ಅದೃಷ್ಟವೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತೋಳಿನ ತುರಿಕೆಗೆ ವಿಧಿ ನ ನೂನಂ ನಾಶಯೇತ್. ಅದೃಷ್ಟವೂ ಕೂಡ ನನ್ನ ರಾಮನ ವಧಕ್ಕಾಗಿ ಏನೊಂದು ಕಾತರ ಇದೆ, ಯುದ್ಧವನ್ನ ನಡೆಸಿ ಶತ್ರುವನ್ನ ನಾಶಗೊಳಿಸಬೇಕು ಅಂತನ್ನುವಂತಹ ಬಯಕೆ ಏನಿದೆ, ಇದನ್ನ ವಿಧಿಯೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾಮನ ವಧೆಯೇ ನನ್ನ ತೋಳಿಗೆ ಸಮಾಧಾನ, ಅಲ್ಲೇ ಅದರ ಇಷ್ಟಾರ್ಥ ಈಡೇರುವುದು. ಹಾಗಾಗಿ ನನ್ನ ಯುದ್ಧದಲ್ಲಿನ ಶ್ರದ್ಧೆಯನ್ನ ರಾಮ ಕಳೆಯುವುದಕ್ಕೆ ಸಾಧ್ಯ ಇಲ್ಲ. ರಾಮನಿಗೆ ಅದೃಷ್ಟ ಕೈ ಕೊಡುತ್ತೆ. ಯಾಕಂದ್ರೆ ನನ್ನನ್ನ ಅದೃಷ್ಟ ರಾಮನನ್ನ ಕೊಲ್ಲದಂತೆ ತಡೆಯುವುದಿಲ್ಲ. ಅದರಿಂದಾಗಿ ನನ್ನನ್ನ ನಿಲ್ಲಿಸ್ಲಿಕ್ಕೆ ವಿಧಿಗೆ ಸಾಧ್ಯ ಇಲ್ಲ. ಅದರಿಂದಾಗಿ ನನ್ನ ತೋಳಿನ ತುರಿಕೆಗೆ ತಡೆ ಒಡ್ಡುವುದಕ್ಕೆ ವಿಧಿಗೆ ಸಾಧ್ಯ ಇಲ್ಲ. ಅದರಿಂದಾಗಿ ನಮ್ಮಲ್ಲಿರುವ ಒಬ್ಬೊಬ್ಬರೇ ಸಾಕು, ಆದ್ರೆ ಒಟ್ಟಂತೂ ಶತ್ರುಗಳ ನಾಶಕ್ಕೆ ಬೇಕಿರುವ ಸಿದ್ಧತೆ ನಮ್ಮಲ್ಲಿದೆ ಅನ್ನುವ ಮಾತನ್ನ ರಾವಣ ಆಡ್ತಾನೆ. ಕುಂಭಕರ್ಣ ಇಂದ್ರಜಿತ್ ಪೂರ್ವೇಶು, ಕುಂಭಕರ್ಣಶ್ಚ ಇಂದ್ರಜಿಚ್ಚ ಕುಂಭಕರ್ಣೇಂದ್ರಜಿತೌ ಕುಂಭಕರ್ಣೇಂದ್ರಜಿತೌ ಪೂರ್ವೌ ಏಷಾಂತೆ. ಕುಂಭಕರ್ಣೇಂದ್ರಜಿತ್ ಪೂರ್ವಾಹ ತೇಷು ಪೂರ್ವೇಶು. ಏಕೈಕಃ ಪುಲ್ಲಿಂಗ ಪ್ರಥಮ ಏಕ ಅಲಂ ಅವ್ಯಯ ರಿಪೋಃ ವಧೆ ರಿಪೋರ್ವಧೆ ರೇಪಾದೇಶು ವಿಸರ್ಗ ರಿಪೋಃ ಷಷ್ಠಿ ಏಕ ವಧೆ ಸಪ್ತಮಿ ಏಕ ನ ಅವ್ಯಯ ಮೇ ಷಷ್ಠಿ ಏಕ ದೋರ್ದಂಡ ಕಂಡೂತಿಂ ದೋಷಃ ಏವ ದಂಡಾಹ ದೋರ್ದಂಡಾಹ. ದೋಹೋ ಅಂತಂದ್ರೆ ತೋಳು, ದೋಹೋ ದೋಷೌ ದೋಷಃ ದೋಷಂ ದೋಷೌ ದೋಷಃ ದೋಷ ದೋಡ್ಭ್ಯಾಂ ದೋಡ್ಭಿಹಿ ಅಂತ ರೂಪ ಆಗುತ್ತೆ. ದೋಷಃ ಏವ ದಂಡಾಹ ದೋರ್ದಂಡಾಹ ದೋರ್ದಂಡಾನಾಂ ಕಂಡೂತಿಂ ಕಂಡೂತಿಃ ದೋರ್ದಂಡ ಕಂಡೂತಿಃ ತಂ ದೋರ್ದಂಡ ಕಂಡೂತಿಂ. ದ್ವಿತೀಯ ಏಕ ವಿಧಿಃ ಪುಲ್ಲಿಂಗ ಪ್ರಥಮ ಏಕ ನೂನಂ ಅವ್ಯಯ ವಿನಾಶಯೇತ್ ವಿಧಿಲಿಂಗ್ ಪ್ರಥಮ ಏಕ. ನವನಿಧಿ ಅವರು ಹೇಳಿ. ಇತ್ತಂ ವಿಕಥನಂ ಶ್ರುತ್ವಾ इत्थं विकथनं श्रुत्वा इत्थं विकथनं श्रुत्वा ಶುದ್ಧ ಬುದ್ಧಿರ್ವಿಭೀಷಣ शुद्धबुद्धिर्विभीषण ಆಹಸ್ಮ ಪ್ರಹಸನ್ ವಾಕ್ಯಂ आहस्म प्रहसन् वाक्यम् ಉದಾರಂ ಹಿತಮಚ್ಛಲಂ. मुदारं हितमच्छलम्. ಶುದ್ಧ ಬುದ್ಧಿ ವಿಭೀಷಣ ಇತ್ತಂ ವಿಕಥನಂ ಶ್ರುತ್ವಾ ಉದಾರಂ ಹಿತಂ ಅಚ್ಛಲಂ ವಾಕ್ಯಂ ಪ್ರಹಸನ್ ಆಹಸ್ಮ. ಶುದ್ಧ ಬುದ್ಧಿಯುಳ್ಳ ವಿಭೀಷಣನು ಈ ರೀತಿಯಾಗಿ ಕೊಚ್ಚಿಕೊಳ್ಳುವ ರಾವಣನ ಮಾತನ್ನು ಕೇಳಿ ರಾವಣನಿಗೆ ಹಿತವೆನಿಸುವ ಮೋಸವಿಲ್ಲದ ಅತ್ಯಂತ ವಿಸ್ತಾರವಾದ ಮುನ್ನೆಚ್ಚರಿಕೆ ಉಳ್ಳ ಮಾತುಗಳನ್ನು ನಗುತ್ತಾ ಆಡಿದನು. ಅಚ್ಛಲಂ ಅಂದ್ರೆ ಮೋಸವಿಲ್ಲದ್ದು, ಉದಾರಂ ಅಂತಂದ್ರೆ ದೂರದೃಷ್ಟಿಯಿಂದ ಕೂಡಿದ್ದು, ಅಂದ್ರೆ ಪ್ರೀತಿಪೂರ್ವಕವಾದದ್ದು ಅಂತ ಅರ್ಥ. ಪ್ರಹಸನ್ ನಗುತ್ತಾ ಹೇಳಿದ, ಅದರಲ್ಲಿ ಏನು ಕೊಂಕು ಇರಲಿಲ್ಲ, ಕಿರಿಕಿರಿ ಇರಲಿಲ್ಲ, ಉತ್ಕೃಷ್ಟವಾದ ವಿಷಯವನ್ನೇ ಹೇಳ್ತಾ ಇದ್ದ. ಪ್ರಹಸನ್ ಪ್ರೀತಿಯಿಂದಲೇನೆ ನಗುತ್ತಾ ಆಹಸ್ಮ ಹೇಳುತ್ತಿದ್ದನು. ವಿಕಥನ ಅಂದ್ರೆ ಪ್ರಶಂಸೆ ಮಾಡಿಕೊಳ್ಳುವುದು, ಆತ್ಮ ಪ್ರಶಂಸೆಗೆ ವಿಕಥನ ಅಂತ ಹೇಳುದು. ನಮ್ಮಲ್ಲಿ ಕನ್ನಡದಲ್ಲಿ ಬಡಾಯಿ ಕೊಚ್ಕೊಳ್ಳುವುದು ಅಂತ ಹೇಳ್ತೇವೆ. ಭಾರಿ ಬಡಾಯಿ ಕೊಚ್ತಾನೆ ಅಂತ ಅಂದ್ರೆ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳೋದು, ಬೇರೆಯವರು ಹೇಳಲಿಕ್ಕೆ ಏನಿರಲ್ಲ, ಯಾರಿಗೂ ಗೊತ್ತೂ ಇರಲ್ಲ ಅವ್ನು ಮಾಡಿದ ಹೌದಾ ಅಲ್ವಾ ಅಂತ. ಯಾರೋ ಮಾಡಿದ ಕೆಲಸನ ತನ್ನ ಹೆಗಲಲ್ಲಿ ತೋರಿಸಿ ಎಷ್ಟು ಕಷ್ಟಪಟ್ಟಿದ್ದೇನೆ, ರಾತ್ರಿ ಹಗಲು ಓಡಾಡಿದ್ದೇನೆ ಅಂತ.
ಕೆಲವೊಂದ್ ಸರ್ತಿ ಮಾಡಿದವ್ರ ಹತ್ರನೇ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ಅವ್ರು. ಈ ಬಡಾಯಿ ಹತ್ರ ಮಾತಾಡಿ ಬಾಯಿ ಮುಚ್ಚಿಸೋದೌದಾ ಅಂತ ಸುಮ್ಮನಾಗ್ತಾರೆ. ಆದ್ರಿಂದಾಗಿ ಅತ್ಯಂತ ಗುಣವಂತಿಕೆಯಿಂದ ಕೂಡಿದ ಶ್ರೇಯಸ್ಸಿಗೆ ಕಾರಣವಾದ ನಿಷ್ಕಪಟವಾದಂತಹ ವಿಷಯವನ್ನ ನಗುತ್ತಲೇ ವಿಭೀಷಣ ರಾವಣನಿಗೆ ಹೇಳಿದ. ಇತ್ತಂ ಏವಂ ಅಂತ ಅರ್ಥ. ಅವ್ಯಯ ವಿಕಥನಂ ಪ್ರಶಂಸನ ವಾಕ್ಯಂ ದ್ವಿತೀಯ ಏಕ ಶ್ರುತ್ವಾ ಕ್ವಾ ಪ್ರತ್ಯಯಾಂತಮವ್ಯಯಂ ಶುದ್ಧ ಬುದ್ಧಿ ಪುಲ್ಲಿಂಗ ಪ್ರಥಮ ಏಕ ಶುದ್ಧ ಬುದ್ಧಿ ಯಸ್ಯ ಸಹ ಶುದ್ಧ ಬುದ್ಧಿ ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ ಆಹ ಲಟ್ ಪ್ರಥಮ ಏಕ ಸ್ಮ ಅದು ಅವ್ಯಯ ಆಹ ಸ್ಮ ಸೇರಿದಾಗ ಭೂತಾರ್ಥ ಆಗುತ್ತೆ. ಪ್ರಹಸನ್ ಶತ್ರು ಪ್ರತ್ಯಯಾಂತ ಶಬ್ದ ವಾಕ್ಯಂ ದ್ವಿತೀಯ ಏಕ ಉದಾರಂ ದ್ವಿತೀಯ ಏಕ ಹಿತಂ ದ್ವಿತೀಯ ಏಕ ಅಚ್ಛಲಂ ನ ವಿದ್ಯತೆ ಛಲಂ ಯಸ್ಯ ಸಹ ಯಸ್ಮಿನ್ ತತ್ ಅದು ವಾಕ್ಯಕ್ಕೆ ಸಂಬಂಧಪಟ್ಟದ್ದು. ಛಲ ಎಲ್ಲಿ ಇಲ್ವೋ ಅಂತ ವಾಕ್ಯ. ಛಲಂ ನ ವಿದ್ಯತೆ ಯಸ್ಮಿನ್ ಅಚ್ಛಲಂ ಅಚ್ಛಲಂ ವಾಕ್ಯಂ ಆಹ ದ್ವಿತೀಯ ಭಕ್ತಿ ಏಕವಚನ. ಮುಂದಿನ ಶ್ಲೋಕವನ್ನು ಓದಿ ಬಿಡೋಣ. ಸಹನ ಅವ್ರು ಹೇಳಿ. ಅತಾರ್ಕಿಕಾನ್ ಅಶಾಸ್ತ್ರಜ್ಞಾನ್ ಮೇಘ ಅವ್ರು ಹೇಳಿ. अतार्किकान् अशास्त्रज्ञान् अतार्किकान् अशास्त्रज्ञान् ಅವೃದ್ಧೋಪಾಸಕಾನ್ ಖಲಾನ್ अवरुद्धोपासकान् खलान् ಮುಖರಾನ್ ಕೇವಲಂ ಮೂರ್ಖಾನ್ मुखरान् केवलं मूर्खान् ವರ್ಜಯೇನ್ ಮಂತ್ರಮಂಟಪೇ वर्जयन् मंत्रमंटपे ಒಟ್ಟು ಇದರ ಅಭಿಪ್ರಾಯ ವಿಭೀಷಣ ಹೇಳುದು ಯಾವ್ದು ಮಾಡಿದ್ರೆ ಏನ್ ಎಫೆಕ್ಟ್ ಕೊಡುತ್ತೆ, ಏನ್ ಮಾಡದೇ ಇದ್ರೆ ಜನಗಳ ಪ್ರತಿಕ್ರಿಯೆ ಹೇಗಾಗುತ್ತೆ ಅನ್ನುವ ಒಂದು ಸಾಮಾನ್ಯ ಲಾಜಿಕ್ ಗೊತ್ತಿಲ್ಲದ ಅತಾರ್ಕಿಕಾನ್, ಸರಿಯಾದ ಕೌಶಲವಿಲ್ಲದ ಅಶಾಸ್ತ್ರಜ್ಞಾನ್, ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಮಾಡುದು ಅಂತ ಕೆಲವೊಮ್ಮೆ ಅನ್ಸುತ್ತೆ, ಅದರಿಂದ ಏನೋ ಒಳ್ಳೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ, ಆದ್ರೆ ಅದು ಶಾಸ್ತ್ರದಲ್ಲಿ ಅತ್ಯಂತ ವಿರುದ್ಧ. ಶಾಸ್ತ್ರಜ್ಞಾನ ಇದ್ರೆ ಮಾತ್ರ ಅದನ್ನ ಉಪಾಯದಿಂದ ಸರಿ ಅಂತ ಅನ್ಸಿದ್ರು ಧರ್ಮದ ದೃಷ್ಟಿಯಿಂದ ಅದು ಸರಿ ಆಗದೆ ಹೋದೀತು. ಹಂಗಾಗಿ ಬರೀ ಆಲೋಚನೆ ಮಾಡಿ ಸರಿ ಮಾಡಿದ್ರೆ ಆಯ್ತು ಅಂತ ಮಾಡಿದ್ರೆ ಆಗುದಿಲ್ಲ. ಕೆಲವು ಧರ್ಮವೋ ಅಧರ್ಮವೋ ನೋಡ್ಬೇಕಿರುತ್ತೆ. ಅಷ್ಟೇ ಅಲ್ಲ, ಹಿರಿಯರನ್ನ ಒಬ್ಬರನ್ನ ಅವ್ರು ಗೌರವಿಸುವವರಲ್ಲ. ಅವೃದ್ಧೋಪಾಸಕಾನ್ ಖಲಾನ್ ದುಷ್ಟಾನ್ ಮುಖರಾನ್, ಕೇವಲ ಬಾಯಲ್ಲೇ ಎಲ್ಲ ಕೆಲಸ ಆಗುದೇ ಇಲ್ಲ. ಅದು ಮಾಡ್ಬಿಡ್ತೇನೆ, ಇದು ಮಾಡ್ಬಿಡ್ತೇನೆ, ಅದನ್ನ ಹೇಳ್ಬಿಡ್ತೇನೆ, ಇದನ್ನ ಹೇಳ್ಬಿಡ್ತೇನೆ ಅಂತ ಊರವ್ರ ಹತ್ರ ಎಲ್ಲ ಹೇಳ್ತಿರ್ತಾರೆ. ಒಂದು ಕೆಲಸ ಮಾಡಲ್ಲ ಅವರು ಮುಖರರು. ಬಾಯಲ್ಲಿ ಮಾತ್ರ ಶಬ್ದ ಬರ್ತಾ ಇರುತ್ತೆ, ಕೈಯಲ್ಲಿ ಯಾವ ಕೆಲಸನೂ ಆಗಲ್ಲ. ಅಂತಹವರನ್ನ ಮುಖರರು ಅಂತ ಕರೀತಾರೆ. ಮುಖರಾನ್, ಬಾಯಿ ಶಬ್ದ ಮಾಡುತ್ತೆ ಹೊರತು ಕೈ ಕೆಲಸ ಮಾಡಲ್ಲ. ಅಂತಹ ಮೂರ್ಖಾನ್ ಮಂತ್ರ ಮಂಟಪೆ ವರ್ಜಯೇತ್. ಕೇವಲಂ ಮುಖರಾನ್, ಕೇವಲ ಮಾತುಗಾರರನ್ನ, ವಾಚಾಲರನ್ನ, ಮೂರ್ಖರನ್ನ, ಮಂತ್ರಾಲೋಚನೆ ಮಾಡುವಂತಹ ಸರಿತಪ್ಪುಗಳನ್ನ ಮಾಡ್ಲೋ ಬೇಡವೋ, ಯುದ್ಧದಲ್ಲಿ ಸೇರ್ಲೋ ಸೇರದಿರ್ಲೋ, ಎದುರಾಳಿಗಳನ್ನ ಎದುರಿಸ್ಲೋ ಬೇಡವೋ ಅನ್ನುವ ಈ ಜಿಜ್ಞಾಸೆಯ ಮಂಟಪದಲ್ಲಿ ವರ್ಜಯೇತ್, ಅವರನ್ನ ದೂರಕ್ಕಿಡಬೇಕು ಅನ್ನುವ ಮಾತನ್ನ ವಿಭೀಷಣ ಹೇಳ್ತಾನೆ. ಅದಕ್ಕೆ ಏನು ಪ್ರತಿಕ್ರಿಯೆ ಮತ್ತು ವಿಭೀಷಣ ಇದನ್ನು ಮುಂದುವರಿಸಿ ಇನ್ನೇನು ಹೇಳ್ತಾನೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಆಮೇಲೆ ಭಾಗವತ 8:45 ಸೇರೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.